90 ವರ್ಷಕ್ಕಿಂತಲೂ ಹೆಚ್ಚು ವಯಸ್ಸಿನ ಹಿರಿಯ ಜೀವ ಡಾಕ್ಟರ್ ಸುನೀತಾ ಶೆಟ್ಟಿ ಅವರನ್ನು ಗೌರವಿಸುವುದು ನನಗೆ ಅಭಿಮಾನವೆನಿಸುತ್ತದೆ. ವ್ಯಕ್ತಿ ಇಂದು ಇದ್ದು ನಾಳೆ ಇಲ್ಲವಾಗಬಹುದು. ಆದರೆ ಸಾಹಿತಿಯಾದವನು ತನ್ನ ಕೃತಿಗಳ ಮೂಲಕ ಎಂದೆಂದೂ ಅಮರನಾಗಿರುತ್ತಾನೆ. ಸಾಹಿತಿಗಳೆಂದರೆ ನನಗೆ ಗೌರವ, ಪ್ರೀತಿ ಪಾತ್ರರು. ಲೇಖಕರು, ಸಾಹಿತಿಗಳು ಇವರೆಲ್ಲರೂ ಸ್ವಲ್ಪವೇ ದಿನದವರಲ್ಲ. ರಾಜ್ಯಪಾಲರು ಸೀಮಿತ ಅವಧಿಗೆ ಮೀಸಲಾಗಿರುವವರು. ಆದರೆ ಸಾಹಿತಿಗಳು ಅಸ್ತಂಗತರಾದರೂ ಅಜರಾಮರಾಗಿರುತ್ತಾರೆ ಎಂದು ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ನುಡಿದರು. ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಸಂಸ್ಥೆಯ ಅಧ್ಯಕ್ಷ ರೋನ್ಸ್ ಬಂಟ್ವಾಳ ನೇತೃತ್ವದಲ್ಲಿ ಮುಂಬೈ ರಾಜಭವನದಲ್ಲಿ ಆಯೋಜಿಸಿದ್ದ ಪುರಸ್ಕಾರ ಪ್ರದಾನ ಕಾರ್ಯಕ್ರಮ ರಾಜ್ಯಪಾಲರ ಅಧಿಕೃತ ಕಾರ್ಯಾಲಯದ ಜಲ್ ವಿಹಾರ್ ಸಮಾಲೋಚನಾ ಸಭಾಗೃಹದಲ್ಲಿ ನಡೆಯಿತು. ರಾಜ್ಯಪಾಲ ಭಗತ್ ಸಿಂಗ್ ಅವರು ಕಪಸಮ ಸಲಹಾ ಸಮಿತಿಯ ಸದಸ್ಯೆ, ಹಿರಿಯ ಸಾಹಿತಿ, ಕವಯತ್ರಿ, ಪ್ರಾಧ್ಯಾಪಕಿ ಡಾಕ್ಟರ್ ಸುನೀತಾ ಎಂ ಶೆಟ್ಟಿ ಅವರಿಗೆ ಚೆನ್ನಭೈರದೇವಿ ಬಿರುದಿನೊಂದಿಗೆ ಪುರಸ್ಕಾರ ಫಲಕ ಪ್ರದಾನಿಸಿ ಗೌರವಿಸಿ ಅಭಿನಂದಿಸಿದ್ರು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ರಾಜ್ಯಪಾಲ ಕೋಶ್ಯಾರಿ ಅವರು ಮಾತನಾಡಿ, ಕನ್ನಡಿಗರು ಮುಂಬೈಯಲ್ಲಿದ್ದು ಕನ್ನಡದ ಮೂಲಕ ತಮ್ಮ ಅಸ್ಮಿತೆಯನ್ನ ಮಾಡಿರುವುದು ಪ್ರಶಂಸನೀಯ. ಕರ್ನಾಟಕ ಕನ್ನಡತಿಯಾಗಿದ್ದು ಸಾಹಿತ್ಯದ ಕೃಷಿ ಮಾಡಿದ ಸುನೀತಾ ಅವರ ಸೇವೆ ಸತ್ವಯುತವಾಗಿದೆ. ಲೇಖನಿಯ ತಾಕತ್ತಿಗೆ ಸಂದ ಗೌರವ ಇದಾಗಿದೆ. ಇಂತಹ ನಮ್ಮ ಈ ಶತಾಯುಷಿಯಾಗಿ ಬಾಳಲೆ. ನಾವು ಬಹುಭಾಷಿಕರಾಗಿದ್ರೂ ಮೊದಲಾಗಿ ಭಾರತೀಯರಾಗಿರಬೇಕು ಎಂದು ಹೇಳಿದ್ರು. एक साहित्यिक ऐसे पर्सनालिटी को, ऐसे व्यक्तित्व को अपने पास बैठ करके या उनके पास बैठ करके, I don't say they were मेरे पास बैठे, I said with her and I got her company. ये लेखक, राइटर ये थोड़े दिन के लिए नहीं होते हैं. गवर्नर 5 साल के लिए होता, मेरा जैसा पता नहीं पहले भी चला जाए. तो लेकिन जो राइटर है वो सी और ही doesn't live only till his or her life. She or he lives after life. ಡಾಕ್ಟರ್ ಸುನೀತಾ ಶೆಟ್ಟಿ ಚೆನ್ನಭೈರದೇವಿ ಪುರಸ್ಕಾರ ಸ್ವೀಕರಿಸಿ ಮಾತನಾಡಿ, ನಾನು ಕರ್ನಾಟಕದಿಂದ ಮುಂಬೈಗೆ ಬಂದು 65 ವರ್ಷಗಳು ಸಂದು ಹೋದವು. ಈ ಅವಧಿಯಲ್ಲಿ ಅನೇಕ ಭಾಷಿಕರ ಸಂಪರ್ಕ ನನಗೆ ಬಂದ ಕಾರಣ ನನ್ನ ಬರವಣಿಗೆಯಲ್ಲೂ ಏನಾದರೂ ಸಾಧನೆ ಮಾಡುವುದು ನನ್ನಿಂದ ಸಾಧ್ಯವಾಯಿತು. ಆದ್ದರಿಂದ ಈ ಮಹಾನಗರಕ್ಕೆ, ಇಲ್ಲಿಯ ಎಲ್ಲ ಬಂಧುಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಮುಂಬೈ ಹಾಗೂ ಒಳನಾಡಿನ ಪತ್ರಿಕಾ ಮಾಧ್ಯಮಗಳು ನನ್ನ ಬರವಣಿಗೆಗೆ ಪ್ರೋತ್ಸಾಹ ಕೊಟ್ಟಿದ್ದು ಎಲ್ಲರಿಗೂ ನಾನು ಋಣಿಯಾಗಿರುವೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಧುರ ಸಂಬಂಧಕ್ಕೆ ಪ್ರಾಚೀನ ಇತಿಹಾಸವಿದೆ ಎಂದು ಹೇಳಿದ್ರು. ಮುಂಬೈ ಇತಿಹಾಸ ನಾವು ನೋಡಿದರೆ ಕರ್ನಾಟಕ ಅಥವಾ ಕನ್ನಡ ಮರಾಠಿ ಸಂಬಂಧ ಬಹಳ ಹಳೆಯದು. ವೆರಿ ಗುಡ್ ರಿಲೇಶನ್ಶಿಪ್ ವಿತ್ ಮರಾಠಿ and because Kannada kings ruled over this area. They are called Shilahars. ಶಿಲಾಹಾರರು ಇಲ್ಲಿ ರಾಜ್ಯ ಕಟ್ಟಿ ಆಳಿದರು. ಈ ನೆಲದಲ್ಲಿ ರಾಷ್ಟ್ರಕೂಟರ ಸಾಮಂತರಾಗಿದ್ದರು. ಅವರ ಭಾಷೆ ಕನ್ನಡವಾಗಿತ್ತು. ಈಗಲೂ ಅವರ ವಂಶಜರು ಶೇಲಾರ್ ಅಂತ ಕರೆಯಲ್ಪಟ್ಟಿದ್ದಾರೆ. ಶೇಲಾರ್. They are Shilahars. So very good relationship with Kannadigas and Maharashtrians. ಬಹುಭಾಷಿಕ ಸಂವೇದನೆ, ಬಹುಭಾಷಿಕ ಅನುಬಂಧ. ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಇದರ ಅಧ್ಯಕ್ಷ ರೋನ್ಸ್ ಬಂಟ್ವಾಳ ಸಂಸ್ಥೆಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರಾದ ಶ್ರೀ ಭಗತ್ ಸಿಂಗ್ ಕೋಶ್ಯಾರಿ, ಡಾಕ್ಟರ್ ಸುನೀತಾ ಶೆಟ್ಟಿ ಮತ್ತು ಪರಿವಾರಕ್ಕೆ ಪತ್ರಕರ್ತರ ಸಂಘದ ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
ಈ ಸಂದರ್ಭದಲ್ಲಿ ಸುನಿತಾ ಶೆಟ್ಟಿ ಪರಿವಾರದ ಭರತ್ ಎಂ ಶೆಟ್ಟಿ, ಭೂಮಿಕಾ ಎಂ ಶೆಟ್ಟಿ ಮತ್ತು ಸತ್ಯ ಪ್ರದೀಪ್ ಶೆಟ್ಟಿ, ಮಹಾಬಾಲ್ ಬಿ ಶೆಟ್ಟಿ, ಕಪಸಮ ಉಪಾಧ್ಯಕ್ಷ ರಂಗ ಎಸ್ ಪೂಜಾರಿ, ಗೌರವ ಕಾರ್ಯದರ್ಶಿ ರವೀಂದ್ರ ಆರ್ ಶೆಟ್ಟಿ ತಾಳಿಪಾಡಿ, ಗೌರವ ಕೋಶಾಧಿಕಾರಿ ನಾಗೇಶ್ ಪೂಜಾರಿ ಏಳಿಂಜೆ, ಪತ್ರಕರ್ತರ ಭವನ ಸಮಿತಿಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಶಿವ ಮೂಡಿಗೆರೆ, ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಡಾಕ್ಟರ್ ದಿನೇಶ್ ಶೆಟ್ಟಿ ರೆಂಚಾಳ, ವಿಶ್ವನಾಥ್ ಪೂಜಾರಿ ನಿಟೂಡಿ, ನಾಗರಾಜ್ ಕೆ ದೇವಾಡಿಕ, ಅನಿತಾ ಪಿ ಪೂಜಾರಿ ತಾಕೊಡೆ, ಜಯಂತ್ ಕೆ ಸುವರ್ಣ, ಸಲಹಾ ಸಮಿತಿಯ ಸದಸ್ಯರಾದ ಸಿಎ ಐಆರ್ ಶೆಟ್ಟಿ, ನ್ಯಾಯಮೂರ್ತಿ ರೋಹಿಣಿ ಜೆ ಸಾಲ್ಯಾನ್, ನ್ಯಾಯಮೂರ್ತಿ ಕೆಪಿ ಪ್ರಕಾಶ್ ಎಲ್ ಶೆಟ್ಟಿ, ಗ್ರೆಗೋರಿ ಡಿ ಅಲ್ಮೇಡಾ, ಸುರೇಂದ್ರ ಎ ಪೂಜಾರಿ, ಕಡಂದಲೆ ಸುರೇಶ್ ಎಸ್ ಭಂಡಾರಿ, ನವೀನ್ ಚಂದ್ರ ಆರ್ ಸನಿಲ್, ಸುಧಾಕರ್ ಉಚ್ಚಿಲ್, ವಿಶೇಷ ಆಮಂತ್ರಿತ ಸದಸ್ಯರಾದ ಗೋಪಾಲ್ ತ್ರಾಸಿ, ಸವಿತಾ ಎಸ್ ಶೆಟ್ಟಿ, ಕರುಣಾಕರ್ ಬಿ ಶೆಟ್ಟಿ, ಸದಾನಂದ ಕೆ ಸಫಲಿಗ, ಸಿಎ ಜಗದೀಶ್ ಬಿ ಶೆಟ್ಟಿ, ಪೋಷಕ ಸದಸ್ಯ ಡಾಕ್ಟರ್ ಶಿವರಾಮ್ ಕೆ ಭಂಡಾರಿ, ಸದಸ್ಯರಾದ ತಾರಾ ಆರ್ ಬಂಟ್ವಾಳ್, ಆರಿಫ್ ಕಲ್ಕಟ್ಟ, ಚಂದ್ರಶೇಖರ್ ಆರ್ ಬೆಲ್ಚಿಡಾ, ಸತೀಶ್ ಎಸ್ ಸಾಲ್ಯಾನ್, ಸಂಪದ ಮನೆ ಸದರಾಮಯ್ಯನ್ ಶೆಟ್ಟಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮುಂಬೈ.